ನಮಸ್ತೆ ಕನ್ನಡಿಗರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯ ಸಂಕ್ರಾಂತಿಯ ಸಂಭ್ರಮ ಹೇಗಿತ್ತು ನೋಡೋಣ ಬನ್ನಿ. ಮೊದಲನೆಯದಾಗಿ ನಮ್ಮ ನಾಡಿನ ಸಮಸ್ತ ಕನ್ನಡ ಜನತೆಗೆ ಬೆಳಗಿನ ಶುಭೋದಯ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ರಂಗೋಲಿ ಹಾಕೋಣ ಅಂತ ಹೇಳಿ ಕಸ ಗುಡಿಸಿ ಪಾರ್ಕಿಂಗ್ ಎಲ್ಲ ತೊಳೆದು ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೆ. ಯಾವುದಾದ್ರೂ ಹಬ್ಬ ಬಂತು ಅಂದರೆ ಸಾಕು, ಹೆಣ್ಮಕ್ಳಿಗೆಲ್ಲ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ಯಾವ ಥರ ರಂಗೋಲಿ ಬಿಡಿಸೋದು, ಯಾವ ಥರ ಕಲರ್ ಹಾಕೋದು, ನಾನು ಯಾವ ಥರ ರಂಗೋಲಿ ಬಿಡಿಸಿದ್ರೆ ಚೆನ್ನಾಗಿರುತ್ತೆ ಈ ಹಬ್ಬಕ್ಕೆ ಅಂತೆಲ್ಲ ತುಂಬ ಯೋಚನೆ ಮಾಡ್ತಿರ್ತಾರೆ. ಅದೇ ಥರ ನಾನು ಕೂಡ ಯೋಚನೆ ಮಾಡ್ತಾಯಿದ್ದೆ, ಯಾವ ಥರ ರಂಗೋಲಿ ಹಾಕೋದು ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ. ಆ ಟೈಮಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ಟು ನಾನೊಂದು ಹೇಳ್ತೀನಿ, ಆ ರಂಗೋಲಿ ಹಾಕು ಚೆನ್ನಾಗಿರುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ಓಕೆ, ಅವ್ರು ಇಷ್ಟಪಟ್ಟಂಗೆ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾಯಿದ್ದೆ. ಆ ಟೈಮಲ್ಲಿ ನಮ್ಮ ಯಜಮಾನ್ರು ಕೂಡ ನಾನು ಬೇಗ ಎದ್ದಿದ್ದೆ ಅಂತೇಳಿ ಅವರು ಬೇಗ ಎದ್ದು ರಂಗೋಲಿ ಹಾಕೋಕ್ಕೆ, ಕಲ್ಲರ್ ಹಾಕೋಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ರು. ಅವ್ರ ಹೆಲ್ಪ್ ಮಾಡಿದ್ರಿಂದ ರಂಗೋಲಿ ಚೆನ್ನಾಗೂ ಬಂತು, ತುಂಬ ಬೇಗನೂ ರಂಗೋಲಿ ಹಾಕಿ ಮುಗಿಸಿದ್ವಿ. ರಂಗೋಲಿ ಹಾಕಿ ಮುಗಿಸಿದ ಮೇಲೆ ನಾನು ನಮ್ಮ ಯಜಮಾನ್ರು ಇಬ್ಬರು ಫ್ರೆಶ್ ಅಪ್ ಆಗೋಣ ಅಂತ ಹೋದ್ವಿ. ಹಾಗೆ ಗಂಡ್ಮಕ್ಳಿಗೆ ನಂದೊಂದು ಮಾತು, ನೀವು ಕೂಡ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡಿ, ಅವರಿಗೂ ಖುಷಿ ಆಗುತ್ತೆ. ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ಸಾಕು. ಹಾಗೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ದೇವರಿಗೆ ನೈವೇದ್ಯ ರೆಡಿ ಮಾಡೋಕ್ಕೆ ಅಂತ ಅಡುಗೆ ಮನೆ ಕಡೆ ಬಂದೆ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಗೆಣಸು, ಅವರೆಕಾಳು, ಕಡಲೆಕಾಯಿ ಎಲ್ಲನೂ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ರು. ನಮ್ಮ ಸಂಪ್ರದಾಯದಲ್ಲಿ ದೇವರಿಗೆ ಏನೇ ನೈವೇದ್ಯ ಮಾಡಿದ್ರು ಒಲೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನೈವೇದ್ಯ ತಯಾರಿ ಮಾಡ್ತಾರೆ. ಹಾಗೆ ನಮ್ಮತ್ತೆ ಕೂಡ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ರು. ನಾನು ಫ್ರೆಶ್ ಅಪ್ ಆಗಿ ಬಂದು ಸ್ಟವ್ ಎಲ್ಲ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ನಾನು ಪೊಂಗಲ್ ಮಾಡೋಣ ಅಂತ ಹೇಳಿ ಹೆಸರುಬೇಳೆ, ಅಕ್ಕಿ ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಕಡೆ ಬೇಯಿಸೋಕ್ಕಿಟ್ಕೊಂಡೆ. ಒಂದೊಂದು ಸರಿ ಹಬ್ಬದ ಟೈಮಲ್ಲೆಲ್ಲ 4 ಒಲೆ ಇದ್ರೂ ಸಾಕಾಗಲ್ಲ ಹಬ್ಬದ ಅಡುಗೆ ಮಾಡೋಕ್ಕೆ. ಆದರೂ ಮನೆಯಲ್ಲಿರೋ ಗಂಡಸರು ಕೇಳ್ತಾ ಇರ್ತಾರೆ, ಇನ್ನೂ ಆಗಿಲ್ವಾ ಅಂತ. ನಮ್ಮತ್ತೆ ಗೆಣಸೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ರು. ಅದನ್ನು ಒಂದು ಪಾತ್ರೆಗೆ ಕಟ್ ಮಾಡಿ ಹಾಕಿ ಅದನ್ನು ಒಂದು ಕಡೆ ಬೇಯಿಸೋಕ್ಕಿಟ್ಕೊಂಡೆ. ನಂತರ ಸಂಕ್ರಾಂತಿಗೆ ಅಂತಲೇ ಹೆಸರುವಾಸಿಯಾಗಿರೋ ಅವರೆಕಾಯಿ, ಕಡಲೆಕಾಯಿ ಕೂಡ ಒಂದು ಕುಕ್ಕರಲ್ಲಿ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಒಂದು ಕಡೆ ಬೇಯಿಸೋಕ್ಕಿಟ್ಟೆ. ಅದು ಬೇಯ್ತಾ ಇರಲಿ ಅಂತ ಹೇಳಿ ನಾನು ಕುಕ್ಕರೆಲ್ಲ ಕೂಗೋ ಅಷ್ಟರಲ್ಲಿ ಮನೆ ಹೊಸ್ಲಿಗೆ ಹಾಗೂ ದೇವ್ರ ಮನೆ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿರಲಿಲ್ಲ ಇನ್ನೂ. ಸರಿ, ಆ ಕೆಲಸ ಆದರೂ ಮುಗಿಸ್ಕೊಂಬರೋಣ ಅಂತ ಹೇಳಿ ಅರಿಶಿನ, ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಟೆ. ರಂಗೋಲಿ ಎಲ್ಲ ಬಿಟ್ಟಿದ್ದಾದಮೇಲೆ ದೇವ್ರ ಸಾಮಾನೆಲ್ಲ ನೆನ್ನೆ ನೈಟೇ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಎಲ್ಲ ಕ್ಲೀನ್ ಮಾಡಿ ಕಳಶ ಗಿಳಸ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಬೆಳಗಿ ನೆನ್ನೆ ನೈಟೇ ನಾನು ಅದೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸರಿ ಆಯಿತು ಅಂತೇಳಿ ಕಳಶ ಎಲ್ಲ ರೆಡಿ ಮಾಡಬೇಕಿತ್ತು. ಕಳಶ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಕಳಶಕ್ಕೆ ಎಲೆ ಬೇಕಿತ್ತು. ನಾವೇ ಬೆಳೆಸಿರೋ ವೀಳ್ಯದೆಲೆ ಗಿಡದಲ್ಲಿ ಒಂದು 5 ಎಲೆ ಕಿತ್ಕೊಂಡು ಬಂದು ಕಳಶನ ರೆಡಿ ಮಾಡ್ತಾಯಿದ್ದೆ. ಕಳಶನ ರೆಡಿ ಮಾಡೋ ಟೈಮಲ್ಲಿ ಪೊಂಗಲ್ ಅಂತ ಇಟ್ಟಿದ್ದ ಕುಕ್ಕರ್ ಕೂಡ ಕೂಗ್ತು. ಇನ್ನೊಂದು 2 ವಿಸಿಲ್ ಆಗಲಿ ಅಂತ ಹೇಳಿ ನಾನು ದೇವ್ರ ಮನೆ ರೆಡಿ ಮಾಡೋಕ್ಕೆ ಬಂದೆ. ಕಳಶ ಎಲ್ಲ ರೆಡಿ ಮಾಡಿ ಇಟ್ಟಾದಮೇಲೆ ದೀಪಕ್ಕೆಲ್ಲ ಬತ್ತಿ ಹಾಕ್ತಾಯಿದ್ದೆ. ನೋಡಿ, ನಾವು ಹೋದ ವಾರ 1-2 ವಾರದ ಹಿಂದೆ ನಾವು ಮಂತ್ರಾಲಯ ಹೋಗಿದ್ವಿ. ಆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ಟ್ಯಾಚ್ಯೂ ತಂದಿದ್ವಿ. ಅದು ತಂದಮೇಲಂತೂ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಮನೇಲೆಲ್ಲ. ಬಟ್ ನೀವು ನಂಬಬೇಕು ಅಂತ ಹೇಳ್ತಿಲ್ಲ, ಬಟ್ ಅದು ನನ್ನ ನಂಬಿಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗಾಗಲೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದು ಗೆಣಸು ಬೇಯಿಸೋಕೆ ಇಟ್ಟಿದ್ನಲ್ಲ, ಅದು ಬೇಯ್ತಾ ಅಂತ ಚೆಕ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗಾಗಲೇ ನಮ್ಮ ಯಜಮಾನ್ರು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಹೂವು ಹಾಕಿ. ನಮ್ಮ ಅತ್ತೆ ಕೂಡ ಫ್ರೆಶ್ ಅಪ್ ಆಗಿ ಬಂದರು. ನಮ್ಮ ಯಜಮಾನ್ರು ದೇವ್ರ ಮನೆಗೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ಎಲ್ಲ ಹೆಲ್ಪ್ ಮಾಡಿ ಕೊಟ್ಟರು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ರೆಡಿಯಾಗಿ ಬಂದು ಪೊಂಗಲಿಗೆ ಬೆಲ್ಲ ಎಲ್ಲ
ಕೆಚ್ಚಿರಲಿಲ್ಲ. ಬೆಲ್ಲ ಎಲ್ಲ ಅವರು ಕೆಚ್ಚಿಕೊಟ್ರು. ಬೆಲ್ಲ ಎಲ್ಲ ಕೆಚ್ಚಿ ಪೊಂಗಲಿಗೆ ಹೆಸರುಬೇಳೆ ಮತ್ತು ಅಕ್ಕಿ ಬೇಯಿಸೋಕ್ಕಿಟ್ಟಿದ್ನಲ್ಲ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರು. ಮಿಕ್ಸ್ ಮಾಡಿ ಕೊಟ್ಟಮೇಲೆ ನಾನು ಒಂದು ಕಡೆ ಸ್ಟವ್ ಮೇಲೆ ಇಟ್ಟಿದ್ದರು. ನಾನು ಆವಾಗ ಒಂದು ಕಡೆ ಅವರು ದ್ರಾಕ್ಷಿ ಗೋಡಂಬಿ ಎಲ್ಲ ಕರೀತಾಯಿದ್ರು. ನಾನು ಅದನ್ನು ಒಂದು ಸ್ವಲ್ಪ ವಾಟರ್ ಹಾಕಿ ಒಂದೊಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬರಲಿ ಅಂತ ಹೇಳಿ ವಾಟರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವರು ತುಪ್ಪ ಬಿಸಿ ಆಯಿತು. ಬಿಸಿ ಆದಮೇಲೆ ಅವರು ದ್ರಾಕ್ಷಿ ಗೋಡಂಬಿ ಎಲ್ಲ ಕರೆದ್ಬಿಟ್ಟು ಪೊಂಗಲಿಗೆ ಹಾಕಿದ್ರು. ಏನು ಗೊತ್ತಾ, ಪೊಂಗಲು ಯಾರಿಗೆ ಯಾವ ಥರ ಇಷ್ಟನೋ ಗೊತ್ತಿಲ್ಲ, ಬಟ್ ನನಗಂತೂ ಎಷ್ಟು ತುಪ್ಪ ಇರುತ್ತೋ ಅಷ್ಟು ತುಪ್ಪ ಹಾಕಿ ಪೊಂಗಲ್ ತಿನ್ನೋಕ್ಕೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ. ಯಾಕಂದರೆ ಅದಕ್ಕೆ ಏಲಕ್ಕಿ ಫ್ಲೇವರು ಮತ್ತು ತುಪ್ಪ ಫ್ಲೇವರ್ ಇದ್ರೇ ಅದು ಪೊಂಗಲ್ ಒಳ್ಳೆ ಟೇಸ್ಟಲ್ಲಿ ಬರುತ್ತೆ. ಸೊ ಬೇರೆಯವರಿಗೆ ಒಬ್ಬೊಬ್ಬರಿಗೆ ತುಪ್ಪ ಇಷ್ಟ ಆಗೋಲ್ಲ, ನನಗೆ ತುಪ್ಪ ಇಷ್ಟ ಆಗುತ್ತೆ. ಸೊ ಪೊಂಗಲಿಗೆ ನನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ ತುಪ್ಪ ಹಾಕಿ ತಿನ್ನೋದು. ಅದಾದಮೇಲೆ ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸೋಕೆ ಇಟ್ಟಿದ್ನಲ್ಲ ಅದೆಲ್ಲ ಬೇಯಿತು, ಮತ್ತು ಗೆಣಸು ಕೂಡ ಬೆಂದಿತ್ತು. ಅದಾದಮೇಲೆ ಮತ್ತೆ ಕಾಯಿ ತುರ್ಕೊಟ್ರು ಪೊಂಗಲಿಗೆ ಹಾಕೋಕ್ಕೆ. ಪೊಂಗಲಿಗೆಲ್ಲ ಕಾಯಿ ತುರಿ ಎಲ್ಲ ಹಾಕಿ ಎಲ್ಲ ಮುಗಿಸಿದೆ. ಪೊಂಗಲೆಲ್ಲ ಆಯಿತು, ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಪಾತ್ರೆ ಇತ್ತು ತೊಳೆದೆ. ನಮ್ಮ ಮಕ್ಕಳು ಕೂಡ ನೋಡಿ ಹಬ್ಬದ ಊಟ ಮಾಡೋಕ್ಕೆ ಕಾಯ್ತಾ ಇದ್ದಾವೆ. ಅದಾದಮೇಲೆ ನಮ್ಮ ಅತ್ತೆಗೆ ಸ್ವಲ್ಪ ಅವರೆಕಾಳು ಸಾಂಬಾರು ಮಾಡಬೇಕಿತ್ತು, ಸಾಂಬಾರು ಮಾಡಿರಲಿಲ್ಲ. ಅವರಿಗೆ ಅವರೆಕಾಳು ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಎಲ್ಲ ಸ್ವಲ್ಪ ಹಚ್ಕೊಟ್ಟೆ. ಸಾಂಬಾರು ನಮ್ಮ ಅತ್ತೆ ಮಾಡ್ತಾಯಿದ್ರು. ಅವರು ಸಾಂಬಾರೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮ ಅತ್ತೆ. ಅದಾದಮೇಲೆ ಅವರು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಬೇರೆ ಎಲ್ಲನೂ ಮಾಡಾಗಿತ್ತು, ಸಾಂಬಾರು ಒಂದೇ ಒಂದು ಪೆಂಡಿಂಗ್ ಇತ್ತು. ಅದಕ್ಕೆ ನಮ್ಮ ಅತ್ತೆ ಸಾಂಬಾರು ಮಾಡ್ತಾಯಿದ್ರು. ಮತ್ತು ನಾನು ನಮ್ಮ ಯಜಮಾನ್ರು ಇಬ್ಬರು ಸ್ವಲ್ಪ ಆಚೆ ಹೋಗಬೇಕಿತ್ತಲ್ಲ ಅಂತ ಹೇಳಿ ಸಾಂಬಾರು ನಮ್ಮ ಅತ್ತೆ ಮಾಡ್ತಾಯಿದ್ರು. ಸಾಂಬಾರು ಮಾಡ್ತಿದ್ದಾರೆ ಅಂತ ಹೇಳಿ ನಾನು ರೆಡಿ ಆಗೋಣ ಅಂತ ಹೇಳಿ ಹೋದೆ. ಅದಾದಮೇಲೆ ನಮ್ಮ ಅತ್ತೆ ಎಲ್ಲನೂ ಕಟ್ ಮಾಡಿಕೊಂಡು ಟೊಮೊಟೊ ಎಲ್ಲ ಕಟ್ ಮಾಡಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಹಾಕ್ತಾಯಿದ್ರು. ಆವಾಗ ಸಾಂಬಾರೆಲ್ಲ ರೆಡಿ ಮಾಡೋಕ್ಕಂತ ಅವ್ರು ರೆಡಿ ಮಾಡ್ಕೊತಾ ಇದ್ದರು. ಮತ್ತು ಅವರಿಗೆ ಲಾಸ್ಟ್ ಟೈಮು ಹಾಸ್ಪಿಟ್ಲಿಗೆ ಹೋಗಿದ್ವಿ ಒಂದು 3-4 ಡೇಸ್ ಬ್ಯಾಕು. ಅವರಿಗೆ ತುಂಬ ಹಲ್ಲು ನೋವಿತ್ತು ಹುಳ್ಕಲ್ಲಾಗಿ. ಸರಿ ಅದಕ್ಕೆ ತೋರಿಸ್ಕೊಬಂದಿದ್ವಿ. ಅದಕ್ಕೋಸ್ಕರ ಅವ್ರು ಊಟಕ್ಕೆ ಮುಂಚೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು. ಹುಳ್ಕಲ್ಲು ಎಲ್ಲ ಕೀಳ್ಸ್ಬಿಟ್ಟಿದ್ವಿ. ಅವರು ಹಾಗೆ ಊಟಕ್ಕೆ ಸಾಂಬಾರೆಲ್ಲ ರೆಡಿ ಆಯಿತು ಊಟ ಮಾಡೋಕ್ಕೆ ಅಂತ ಹೇಳಿ ಅವರು ಊಟಕ್ಕೆ ಮುಂಚೆ ತೊಗೋಬೇಕಾಗಿತ್ತು ಟ್ಯಾಬ್ಲೆಟು ತೊಗೊಂಡ್ರು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಮೇಲೆ ಅಷ್ಟೊತ್ತಿಗೆ ಅದು ಸಾಂಬಾರು ಕೂಡ ರೆಡಿ ಆಯಿತು. ಎಲ್ಲ ಅಡುಗೆ ಐಟಮ್ಸು ರೆಡಿ ಆಗಿದ್ದಾದಮೇಲೆ ನಮ್ಮ ಯಜಮಾನ್ರು ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಅವ್ರು ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಕೂಡ ಅಷ್ಟೊತ್ತಿಗೆ ರೆಡಿಯಾಗಿ ಬಂದೆ. ಅವರು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ನೈವೇದ್ಯ ಎಲ್ಲ ತಯಾರಿ ಮಾಡಿ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕಬ್ಬು, ಎಳ್ಳು, ಬೆಲ್ಲ, ಪೊಂಗಲ್ ಎಲ್ಲ ನೈವೇದ್ಯಕ್ಕೆ ಇಟ್ಟಿದ್ವಿ. ಸರಿ ಆಯಿತು ಅಂತ ಹೇಳಿ ಅವರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅವರು ಪೂಜೆ ಮಾಡಿದ್ದಾದಮೇಲೆ ನನಗೂ ಕೂಡ ಪೂಜೆ ಮಾಡು ಅಂತ ಹೇಳಿದ್ರು. ನಾನು ಹೋಗಿ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಾದ್ಮೇಲೆ ನಮ್ಮಮ್ಮ ಕೂಡ ಪೂಜೆ ಮಾಡೋಕ್ಕೆ ಬಂದರು. ಅವರು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಮ್ಮ ಮಕ್ಕಳು ಹೆಂಗೆ ಗೊತ್ತಾ, ಒಂಥರ ನಾವೆಲ್ಲ ಎಲ್ಲಿರ್ತೀವೋ ಅವು ಅಲ್ಲೇ ಇರ್ತವೆ. ಅವರು ಕೂಡ ಪೂಜೆ ಮಾಡೋದನ್ನ ನೋಡ್ತಾ ಇದ್ದರು. ಎಷ್ಟು ಚೆಂದ ಮಕ್ಕಳು ಗೊತ್ತಾ ನಮ್ಮ ಮಕ್ಕಳು. ಅದಾದಮೇಲೆ ಆರತಿ ಮಾಡಬೇಕಿತ್ತು. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಮ್ಮ ಯಜಮಾನ್ರು ಆರತಿ ಎಲ್ಲ ಮಾಡಿದ್ರು. ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ನಮ್ಮ ಯಜಮಾನ್ರು ನನಗೆ ಮತ್ತು ನಮ್ಮ ಅಮ್ಮಗೆ ಎಲ್ರಿಗೂ ಮಂಗಳಾರತಿ ಕೊಟ್ಟರು. ನಮ್ಮ ಮನೇಲಿ ಇನ್ನೂ ಇಬ್ಬರು ಸ್ಪೆಷಲ್ ವ್ಯಕ್ತಿಗಳಿದ್ದಾರೆ. ಅವ್ರು ಯಾರು ಗೊತ್ತಾ, ಇವನು ಚೆರ್ರಿ, ಅವಳು ಪರ್ರಿ. ನಮ್ಮ ಚೆರ್ರಿಗೂ ಕೂಡ ಮಂಗಳಾರತಿ ಕೊಟ್ವಿ. ಅವಳು ಬೆಂಕಿ ಕಂಡ್ರೆ ಸ್ವಲ್ಪ ಭಯ ಅವಳಿಗೆ. ಅವಳನ್ನು ಕೂಡ ನಮ್ಮಮ್ಮ ಮುಂದೆ ಇಳ್ಕೊಂಬಂದು ಮಂಗಳಾರತಿ ಕೊಡ್ತಾ ಇದ್ದಾರೆ. ಮಂಗಳಾರತಿ ಎಲ್ಲ ಮುಗಿದ ಮೇಲೆ ನಮ್ಮದು ದೇವ್ರ ಮನೆಯದೊಂದು ವಿಡಿಯೋ ಮಾಡಿದ್ವಿ. ಎಷ್ಟು ಚೆಂದ ಅಲಂಕಾರ ಮಾಡಿ ನಾವು ದೇವ್ರ ಪೂಜೆ ಮಾಡ್ತೀವೋ ಅಷ್ಟೇ ಪಾಸಿಟಿವ್ ವೈಬ್ಸ್ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಗೊತ್ತಿಲ್ಲ ಏನಂತ, ನಾವು ಅಲಂಕಾರ ಮಾಡೋದ್ರಿಂದ ಇರ್ಬೋದು, ನಾವು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ದೀಪ ಬೆಳಗೋದ್ರಿಂದ ಇರ್ಬೋದು, ಯಾವುದರಿಂದ ನಮಗೆ ಪಾಸಿಟಿವ್ ಬರುತ್ತೋ ಗೊತ್ತಿಲ್ಲ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬೆಳಗಿದ್ರೇ ಚೆಂದ. ಅದಾಗಿದ್ದ ಕೂಡಲೇ ನಾವು ಎಳ್ಳು ಬೆಲ್ಲ ತಿನ್ನೋಣ ಅಂತ ಹೇಳಿ ಎಳ್ಳು ಬೆಲ್ಲ ತೊಗೊಬಂದ್ವಿ. ನಮ್ಮ ಅತ್ತೆ ನನಗೂ ಎಳ್ಳು ಬೆಲ್ಲ ತಿನ್ನಿಸಿದ್ರು. ನಾನು ನಮ್ಮ ಅತ್ತೆಗೆ ಎಳ್ಳು ಬೆಲ್ಲ ತಿನ್ನಿಸಿ ನಮ್ಮ ಯಜಮಾನ್ರಿಗೂ ಎಳ್ಳು ಬೆಲ್ಲ ತಿನ್ನಿಸ್ದೆ. ನಮ್ಮ ಯಜಮಾನ್ರು ನನಗೂ ಕೂಡ ಎಳ್ಳು ಬೆಲ್ಲ ತಿನ್ನಿಸಿದ್ರು. ಆದರೆ ಇನ್ನೂ ಇಬ್ಬರು ಸ್ಪೆಷಲ್ ವ್ಯಕ್ತಿಗಳನ್ನ ನಾವು ಮರೆಯೋಂಗೇ ಇಲ್ಲ. ನಾವು ಹೆಂಗಾನ ತಿಂದ್ರೂ ಇನ್ನೂ ಇಬ್ಬರು ಸ್ಪೆಷಲ್ ವ್ಯಕ್ತಿಗಳನ್ನ ನಾವು ಮರೆಯೋಕ್ಕೆ ಬಿಡೋದು ಇಲ್ಲ.
ಆ ಇಬ್ಬರು ಸ್ಪೆಷಲ್ ವ್ಯಕ್ತಿಗಳಿಗೂ ನಮ್ಮಮ್ಮ ಎಳ್ಳು ಬೆಲ್ಲ ತಿನ್ನಿಸಿ ಎಲ್ಲ ಆಯಿತು. ಅದಾದಮೇಲೆ ನಾವು ಟಿಫನ್ ಎಲ್ಲ ಮಾಡೋಕ್ಕೆ ಕೂತ್ಕೊಂಡ್ವಿ. ಟಿಫನ್ ಎಲ್ಲ ಮಾಡಿದ್ದಾದಮೇಲೆ ನಾವು ಆಚೆ ಹೋಗ್ಬೇಕಿತ್ತಂತ ನಾನು ಆವಾಗಲೇ ಹೇಳಿದ್ನಲ್ಲ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಇವತ್ತು ನಮ್ಮ ತಮ್ಮ ಹೊಸ ಕಾರ್ ತೊಗೊಂಡ್ರು. ನಾವು ಅಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅರ್ಧ ದಾರಿಯಲ್ಲಿ ಹಾಗೆ ಕಾಂತಿ ಸ್ವೀಟ್ಸಿಗೆ ಹೋಗಿ ಸ್ವೀಟ್ಸ್ ತೊಗೊಂಡು ನಾವು ಡೈರೆಕ್ಟಾಗಿ ಹೋಗಿದ್ದೆ ಮಾರುತಿ ಸುಜುಕಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಮಾರುತಿ ಸುಜುಕಿ ಶೋರೂಮಿಗೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ತಮ್ಮವರೆಲ್ಲ ಬಂದಿದ್ದರು. ಅವನು ಕೆಲವು ಫಾರ್ಮ್ಸ್ ಎಲ್ಲ ಇತ್ತು ಫಿಲ್ ಮಾಡೋದು, ಅವನು ಸಿಗ್ನೇಚರ್ ಮಾಡಿದ್ರು. ಅದಾದಮೇಲೆ ಆ ಮಾರುತಿ ಸುಜುಕಿ ಶೋರೂಮಲ್ಲಿ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸಂಕ್ರಾಂತಿ ಹಬ್ಬಕ್ಕೆ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಾರ್ನ ರಿಸೀವ್ ಮಾಡೋಕ್ಕೆ ಬಂದಿದ್ದರು. ಇವರು ನನ್ನ ತಮ್ಮನ ಹೆಂಡತಿ. ನಮ್ಮ ಫ್ಯಾಮಿಲಿಗೆ ಸಂಕ್ರಾಂತಿ ಹಬ್ಬದ ದಿನವೇ ಮನೆಗೆ ಬರ್ತಿರೋ ಹೊಸ ನ್ಯೂ ಮೆಂಬರ್. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಕಾರ್ ಪೂಜೆ ಮಾಡ್ಸೋಕ್ಕೆ. ಹಾಗೆ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಇನ್ನೂ ಕ್ರಿಸ್ಮಸ್ ವೈಬ್ಸ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ಡೈರೆಕ್ಟಾಗಿ ಬಂದಿದ್ದೆ ದೇವಸ್ಥಾನಕ್ಕೆ. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಮಾಸ್ತೇನಹಳ್ಳಿ. ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಮನೆ ದೇವರಿಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಅಮ್ಮಂಗೆ ಇಲ್ದಿರೋ ಕಾರಣ ಅವರು ಸರಿ ಆಯ್ತು ಇಲ್ಲೇ ಬೆಂಗಳೂರಲ್ಲಿರೋ ಯಾವ್ದಾರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿದ್ರು. ಹಾಗೆ ನಾವು ಬಂದಿದ್ದೆ ಮಾಸ್ತೇನಹಳ್ಳಿಯಲ್ಲಿರೋ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರೂ ಬಂದು ಕಾರ್ ಪೂಜೆ ಎಲ್ಲ ಮಾಡ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾವು ನನ್ನ ಹಸ್ಬೆಂಡ್ ಮಾತ್ರ ಇಬ್ಬರು ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಅವ್ರು ಬಂದಿದ್ದಾದಮೇಲೆ ಕಾರ್ ಪೂಜೆಗೆಲ್ಲ ರೆಡಿ ಆಗಿತ್ತು. ಅಷ್ಟೊತ್ತಿಗೆ ಅರ್ಚಕರು ಬಂದರು. ಅರ್ಚಕರೆಲ್ಲ ಬಂದು ಕಾರ್ ಪೂಜೆಗೆಲ್ಲ ಓಂ ಅಂತ ಎಲ್ಲ ಬರ್ದು ಎಲ್ಲ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ನಮ್ಮ ಮನೆಯವರೆಲ್ಲರೂ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನನ್ನ ತಮ್ಮ ಈಡ್ಗಾಯಿ ಹೊಡಿಯೋಕ್ಕೆ ಅಂತ ಹೇಳಿ ಅವನು ಈಡ್ಗಾಯಿ ಹೊಡಿಯೋಕ್ಕೆ ಬಂದ ಪೂಜೆ ಮಾಡಿ. ಕಾರಿಗೆಲ್ಲ ಇಳಿ ತೆಗ್ದುಬಿಟ್ಟು ಯಾವುದೇ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಅವನು ಕೂಡ ಈಡ್ಗಾಯಿ ಹೊಡಿತಿದ್ದಾನೆ ನೋಡಿ. ಈಡ್ಗಾಯಿ ಎಲ್ಲ ಹೊಡೆದಿದ್ದಾದಮೇಲೆ ಮತ್ತೆ ನಾವು ದೇವಸ್ಥಾನದೊಳಗಡೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅದಾದಮೇಲೆ ನಾವು ಕ್ಯೂ ನೋಡಬೇಕಿತ್ತು. ದೇವಸ್ಥಾನ ಹಬ್ಬದ ದಿನಗಳಲ್ಲಿ ದೇವಸ್ಥಾನ ಹೇಳೋದೇ ಬೇಡ, ತುಂಬ ರಶ್ ಅಂದರೆ ರಶ್ ಇರುತ್ತೆ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದೆ ನಮ್ಮ ಅಮ್ಮ ಮನೆ. ಇದೇ ನೋಡಿ ನನ್ನ ತವರು ಮನೆ. ಇವರೇ ನಮ್ಮಮ್ಮ, ಜಯಮ್ಮ ಅಂತ ಇವ್ರ ಹೆಸರು. ಹಾಗೆ ನಮ್ಮ ಮನೆಗೆಲ್ಲ ಬಂದು ಎಲ್ಲರೂ ಆಚೆ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಇಬ್ಬರು ಬರಬೇಕಿತ್ತು. ನೋಡಿ, ಇದು ನಮ್ಮಮ್ಮ ಹಾಕಿರೋ ಗಿಡಗಳು. ಮನೆ ಮುಂದೆನೇ ಗಿಡಗಳನ್ನ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನಾವು ಮನೆ ಒಳಗಡೆ ಹೋಗೋಣ ಅಂತ ಹೇಳಿ ಮನೆ ಒಳಗಡೆ ಬಂದ್ವಿ. ಇವ್ರು ಬಂದ್ಬಿಟ್ಟು ನಮ್ಮ ತಮ್ಮನ ಹೆಂಡತಿ ಇದ್ದಾರಲ್ಲ ಅವರಮ್ಮ. ನಾವೆಲ್ಲ ಮನೆ ಒಳಗಡೆ ಬಂದ್ವಿ. ನೋಡಿ, ಇದೇ ನಮ್ಮ ಅಮ್ಮವ್ರ ಮನೆ, ಬೊಮ್ಮಸಂದ್ರದಲ್ಲಿರೋದು ಇವರು. ನೋಡಿ, ಹಾಲು, ಕಿಚನ್ ಎಲ್ಲ ದೊಡ್ಡದೇ ಇದೆ. ಅವರು ದೇವರು ಇವತ್ತು ಹಬ್ಬ ಅಂತ ಹೇಳಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿದರು. ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ದಾರೆ. ಇದು ನಮ್ಮಮ್ಮವ್ರ ಮನೆ, ದೇವ್ರ ಮನೆ. ನಮ್ಮಮ್ಮ ಕೂಡ ನಾವೆಲ್ಲ ಬರ್ತೀವಿ ಅಂತ ಹೇಳಿ ವಡೆ, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಮಾಡೋಕ್ಕೆ ಅಂತೇಳಿ ರೆಡಿ ಮಾಡಿದರು. ಕಡಲೆಕಾಯಿ, ಅವರೆಕಾಯಿ ಎಲ್ಲ ಆಲ್ರೆಡಿ ಬೇಯಿಸಿಟ್ಟಿದ್ರು. ವಡೆ ಒಂದು ಪೆಂಡಿಂಗ್ ಇತ್ತು. ಅದಾದಮೇಲೆ ಒಬ್ಬಟ್ಟು, ಜೋಳದ ರೊಟ್ಟಿ, ಚಟ್ನಿ ಪುಡಿ ಎಲ್ಲ ಮಾಡಿಟ್ಟಿದ್ರು. ಅದಾದಮೇಲೆ ನಾವು ಹೋಗಿ ವಡೆಕಾಳೆಲ್ಲ ರುಬ್ಬಿ ಪಾಯಸ ಗೀಸ ಎಲ್ಲ ಮಾಡಿದರು. ವಡೆಕಾಳೆಲ್ಲ ರುಬ್ಬಿಟ್ಟು ಎಲ್ಲ ಮಾಡಿದ್ವಿ. ಊಟ ಗೀಟ ಎಲ್ಲ ಮಾಡಿಕೊಂಡು ನಾವು ಹೊರಡೋಣ ಅಂಥೇಳಿ ಡಿಸೈಡ್ ಆದ್ವಿ. ಅದಾದಮೇಲೆ ನನ್ನ ತಮ್ಮನ ಹೆಂಡತಿ ನನಗೆ ಅರಿಶಿನ, ಕುಂಕುಮ ಎಲ್ಲ ಕೊಟ್ಟು, ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಕಳಿಸ್ಕೊಟ್ರು. ಅದಾದಮೇಲೆ ನಮ್ಮ ತಮ್ಮನ ಹೆಂಡತಿ, ಎಲ್ಲ ಬಂದು ಬಾಯಿ ಮಾಡಿ ಕಳಿಸ್ತಾಯಿದ್ರು. ನಮ್ಮಮ್ಮ ಬಾಯಿ ಮಾಡಿ ನಮ್ಮಮ್ಮ ಎಷ್ಟು ಏನೋ ಸಿಗ್ತಾರೆ ಅಂದರೆ ಕೆಳಗಡೆವರೆಗೂ ಬಂದ್ಬಿಟ್ಟು ನಮ್ಮನ್ನು ಕಳಿಸಿ ಬಾಯಿ ಮಾಡಿದ್ರು. ನಮ್ಮಮ್ಮ ಮನೇಲಿ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಮನೆಯಿಂದ ನಾವು ಹೊರಟ್ವಿ. ಆದರೆ ನಾವಿವಾಗ ನಮ್ಮ ಮನೆಗೆ ಹೋಗ್ತಾ ಇಲ್ಲ. ಎಲ್ಲಿ ಹೋಗ್ತಿದ್ದೀವಿ ಅಂತ ನೀವೇ ನೋಡಿ. ಸರ್ಪ್ರೈಸ್. ಹಾಗೆ ನಾವು ರೋಡಲ್ಲಿ ಬರ್ತಿರ್ಬೇಕಾದ್ರೆ ಟಮಟೆ ಸೌಂಡ್ ಕೇಳಿಸ್ತಾ ಇತ್ತು. ಏನಿದು ಟಮಟೆ ಸೌಂಡ್ ಕೇಳಿಸ್ತಿದೆ ಅಂತ ನೋಡಿದ್ರೆ ದೇವ್ರ ಮೆರವಣಿಗೆ ಹೋಗ್ತಾ ಇತ್ತು. ಆ ದೇವ್ರನ್ನ ಹಾಗೆ ನೋಡಿಕೊಂಡು ಹಾಗೆ ಮುಂದೆ ಬರ್ತಾಯಿದ್ವಿ. ಆವಾಗ ಹಸುಗಳಿಗೆಲ್ಲ ಅಲಂಕಾರ ಮಾಡಿ, ಸಂಕ್ರಾಂತಿ ಹಬ್ಬಕ್ಕೆ ಅಲಂಕಾರ ಮಾಡಿ ಇದು ಕಿಚಾಯಿಸೋಕೆ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ಮುಂದೆ ಬರ್ತಾ ಒಂದೊಳ್ಳೆ ನೇಚರ್ನ ವ್ಯೂ ಮಾಡ್ತಾಯಿದ್ವಿ. ಹಾಗೆ ಸೂರ್ಯ ಕೂಡ ಆಗ್ತಾನೆ ಮುಳುಗ್ತಾ ಇದ್ದ, ಅದು ಕೂಡ ತುಂಬ ಚೆನ್ನಾಗಿತ್ತು.
ಹಾಗೆ ನಾನು ನಮ್ಮ ಹಸ್ಬೆಂಡ್ ಹತ್ರ ಹಠ ಮಾಡಿ ನಾನು ಗಾಡಿ ಓಡಿಸ್ಬೇಕಂತ ಕೇಳಿ ಗಾಡಿ ಓಡಿಸ್ತಾ ಇದ್ದೆ. ಸ್ವಲ್ಪ ದೂರ ನಾನು ಗಾಡಿ ಓಡಿಸ್ದೆ. ಅದಾದಮೇಲೆ ಬಂದಿದ್ದೆ ನಾವು ನನ್ನ ನಾದಿನಿ ಮನೆಗೆ. ಅದೇ ಸರ್ಪ್ರೈಸ್ ವಿಸಿಟು. ನಾವು ಬಂದಾಗ ಅವರು ಆಲ್ರೆಡಿ ಹಸುನೆಲ್ಲ ಬೆಂಕಿಲಿ ಕಿಚಾಯಿಸ್ಕೊಂಡು ಮನೆಗೆ ಕರ್ಕೊಬಂದು ಪ್ರಸಾದ ತಿನ್ನಿಸ್ತಾ ಇದ್ರು. ಆ ಟೈಮಲ್ಲಿ ನಾವು ವಿಸಿಟ್ ಕೊಟ್ವಿ. ಪ್ರಸಾದ ಎಲ್ಲ ತಿನ್ನಿಸಿದ್ದಾದಮೇಲೆ ನನ್ನ ನಾದಿನಿಯವ್ರ ಅತ್ತೆ ಹಸುಗೆ ದೃಷ್ಟಿ ಎಲ್ಲ ತೆಗೆದು ರತ್ನೀರು ಮಾಡಿದ್ರು. ಅದಾದಮೇಲೆ ನನ್ನ ನಾದಿನಿ ನಮಗೆ ಕುಡಿಯೋಕ್ಕೆ ನೀರು ಕೊಟ್ಟು, ತಿನ್ನೋಕ್ಕೆ ಕಡಲೆಕಾಯಿ ಅವರೆಕಾಯಿ ಕೊಟ್ಟಳು. ಯಾರ ಮನೆಗೆ ಹೋದರೂ ಸಂಕ್ರಾಂತಿ ಹಬ್ಬದ ದಿನ ಸಿಗೋದೇ ಕಡಲೆಕಾಯಿ ಎಲ್ಲ. ಅದಾದಮೇಲೆ ನಾವು ಸ್ವೀಟ್ ತಂದಿದ್ವಿ, ನನ್ನ ತಮ್ಮ ಕಾರ್ ತೊಗೊಂಡ ಅಂತ. ಅದನ್ನು ಅವರಿಗೆಲ್ಲ ಸ್ವೀಟ್ ಎಲ್ಲ ಕೊಟ್ವಿ. ಸ್ವೀಟ್ ಎಲ್ಲ ಕೊಟ್ಟಮೇಲೆ ಅವ್ರ ದೇವ್ರ ಮನೆಯನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಹಬ್ಬದ ದಿನ ಒಳ್ಳೆ ಪೂಜೆ ಮಾಡಿದರು. ಅದನ್ನು ಕೂಡ ನಾವು ನಮ್ಮ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಅವ್ರ ಮನೆಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ಸ್ಟ್ಯಾಚ್ಯೂ ಇಟ್ಟಿದ್ದರು. ಹಾಗೆ ಅಡುಗೆ ಎಲ್ಲ ರೆಡಿ ಆಯಿತು. ಒಂದೊಳ್ಳೆ ರಸಮ್ಮು, ರೈಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ತಿಂದ್ಕೊಂಡು ಒಂದೊಳ್ಳೆ ಹಬ್ಬದ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ನನ್ನ ನಾದಿನಿ ನನಗೆ ಅರಿಶಿನ, ಕುಂಕುಮ, ಎಳ್ಳು, ಬೆಲ್ಲ, ಕಬ್ಬು ಕೊಟ್ಟಿದ್ದಾದಮೇಲೆ ನಾವು ಹೊರಡ್ತೀವಿ ಅಂತ ಹೊರಡಕ್ಕೆ ರೆಡಿ ಆದ್ವಿ. ಅವರು ಕೂಡ ಹೊರಗಡೆ ಬಂದು ಕಳಿಸ್ಕೊಟ್ರು ಬಾಯ್ ಮಾಡಿ. ಅದಾದಮೇಲೆ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಅದು ನಾವು ಹೊರಟಾಗ ತುಂಬ ಕತ್ತಲಾಗಿತ್ತು ಮತ್ತು ತುಂಬ ಲೇಟ್ ಆಗಿತ್ತು. ನಾವು ಕೂಡ ತುಂಬ ದಿನ ಆದಮೇಲೆ ಒಂದೊಳ್ಳೆ ಲಾಂಗ್ ರೈಡ್ ಹೋಗಿದ್ವಿ ಅಂತ ಫೀಲ್ ಆಯಿತು. ಇಷ್ಟೆಲ್ಲ ಫೀಲ್ ಮಾಡೋಷ್ಟೊತ್ತಿಗೆ ನಮ್ಮ ಮನೆ ಕೂಡ ಬಂದೇ ಬಿಡ್ತು. ಇದಿಷ್ಟು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಗುಡ್ ನೈಟ್.